5ನೇ ಶ್ಲೋಕದಲ್ಲಿ ದುರ್ಯೋಧನ ಪಾಂಡವರ ಕಡೆಯ ಕೆಲವು ಪ್ರಮುಖರ ಹೆಸರನ್ನ ಉಲ್ಲೇಖ ಮಾಡ್ತಾ ಇದ್ದಾನೆ. ದೃಷ್ಟಕೇತುಶ್ಚೇಕಿತಾನಃ ಕಾಶೀರಾಜಶ್ಚ ವೀರ್ಯವಾನ್ ಪುರುಜಿತ್ ಕುಂತಿ ಭೋಜಶ್ಚ ಶೈಬ್ಯಶ್ಚ ನರಪುಂಗವಾ. 5ನೇ ಶ್ಲೋಕದಲ್ಲಿ 6 ಜನರ ಹೆಸರನ್ನ ಹೇಳ್ತಾನೆ. ದೃಷ್ಟಕೇತು, ಚೇಕಿತಾನ, ಕಾಶಿರಾಜ, ಪುರುಜಿತ್, ಕುಂತಿಭೋಜ ಹಾಗೂ ಶೈಬ್ಯ. ಮೊದಲಿಗೆ ದೃಷ್ಟಕೇತು ಹೆಸರನ್ನ ಹೇಳ್ತಾನೆ. ದೃಷ್ಟಕೇತು ಶಿಶುಪಾಲನ ಮಗ. ಶಿಶುಪಾಲ ದುರ್ಯೋಧನನ ಗೆಳೆಯ. ಶಿಶುಪಾಲ ವಾಸ್ತವವಾಗಿ ರುಕ್ಮಿಣಿಯನ್ನ ಮದುವೆಯಾಗಬೇಕಿದ್ದವ. ಆದರೆ ಕೃಷ್ಣ ಅವನನ್ನ ಕೊಂದು ರುಕ್ಮಿಣಿಯನ್ನ ಮದುವೆಯಾಗುತ್ತಾನೆ. ತಂದೆಯನ್ನು ಕೊಂದವನ ಪಕ್ಷದಲ್ಲಿ ಇವನು ಹೇಗೆ ಸೇರ್ಕೊಂಡ ಅಂತ ದುರ್ಯೋಧನನಿಗೆ ಅಚ್ಚರಿ. 2ನೇದಾಗಿ ಚೇಕಿತಾನ. ಈತ ಕೂಡ ಯದುವಂಶದ ವೀರ. ಇವನ ಹತ್ತಿರ ಕೂಡ ಒಂದು ಅಕ್ಷೋಹಿಣಿ ಸೈನ್ಯವಿರುತ್ತೆ. ಕೃಷ್ಣ ಬಲರಾಮರ ಮಾತಿನ ಪ್ರಕಾರ ಇವನು ಕೂಡ ದುರ್ಯೋಧನನ ಕಡೆ ಯುದ್ಧ ಮಾಡಬೇಕಾಗಿತ್ತು. ಆದರೆ ದುರ್ಯೋಧನನ ಉದ್ದಟತನವನ್ನು ನೋಡಿ ಪಾಂಡವರ ಪಕ್ಷಾಂತರ ಮಾಡಿರುತ್ತಾನೆ. 3ನೇದಾಗಿ ಕಾಶಿರಾಜನ ಉಲ್ಲೇಖ ಮಾಡಿದ್ದಾನೆ. ಕಾಶಿರಾಜನಿಗೆ 2 ಹೆಣ್ಮಕ್ಳು. ಒಬ್ಬಳು ಭೀಮಸೇನನನ್ನ ಮದುವೆ ಆಗಿರ್ತಾಳೆ, ಇನ್ನೊಬ್ಬಳನ್ನ ಸ್ವತಃ ದುರ್ಯೋಧನನೇ ಮದುವೆ ಆಗಿರ್ತಾನೆ. ಅಂದ ಮೇಲೆ ಕಾಶಿರಾಜ ಇವನಿಗೂ ಮಾವನಾಗಬೇಕು. ಹಾಗಿದ್ದುಕೊಂಡು ಇವನು ಪಾಂಡವರ ಪಕ್ಷಕ್ಕೆ ಹೇಗೆ ಬಂದ ಅಂತ ದುರ್ಯೋಧನ ಕುರುಬ್ತಾ ಇದ್ದಾನೆ. ಇವರೆಲ್ಲರಿಗೂ ವೀರ್ಯವಾನ್ ಅನ್ನೋ ಬಿರುದನ್ನು ಕೂಡ ಕೊಡ್ತಾನೆ. 4ನೇದಾಗಿ ಪುರುಜಿತ್ ಅನ್ನೋ ಹೆಸರನ್ನ ಹೇಳ್ತಾನೆ. ಪುರುಜಿತ್ ಮಹಾ ಚಲಾಕಿ. ಈತ ಯಾವುದೇ ನಗರದ ಮೇಲೆ ದಂಡೆತ್ತಿ ಹೋದ್ರೂ ಅದನ್ನ ಜಯಿಸಿಯೇ ತೀರುತ್ತಿದ್ದ. ಈತ ದೃಪದನ ತಮ್ಮ ಕುಂತಿಭೋಜನ ಮಗ. ಇನ್ನು 5ನೇಯವ ಇವನ ತಂದೆ ಕುಂತಿಭೋಜ, ದೃಪದನ ಸೋದರ, ಕುಂತಿಯ ತಂದೆ. ಕುಂತಿ ಈತನ ಸಾಕು ಮಗಳು. ಬಹಳ ವಯಸ್ಸಾಗಿದ್ದವ, ವಿರಾಟ ರಾಜ ಹಾಗೂ ದೃಪದನ ಹಾಗೆ. ಇನ್ನು 6ನೇದಾಗಿ ಶೈಬ್ಯನ ಹೆಸರನ್ನ ಹೇಳ್ತಾನೆ. ಶಬಿರಾಜನ ಮಗ ಶೈಬ್ಯ. ಶಬಿರಾಜನಿಗೆ 2 ಮಕ್ಕಳು. ಒಬ್ಬ ಕೋಟಿಕಾಶ್ಯ, ಇನ್ನೊಬ್ಬ ಶೈಬ್ಯ. ಕೋಟಿಕಾಶ್ಯ ದುಶ್ಶಲೆಯ ಗಂಡನಾದ ಜಯದ್ರಥನ ಗೆಳೆಯ. ಇವರಿಬ್ಬರು ಸೇರಿಕೊಂಡು ಪಾಂಡವರು ವನವಾಸದಲ್ಲಿದ್ದಾಗ ದ್ರೌಪದಿಯನ್ನ ಅಪಹರಿಸಿಕೊಂಡು ಹೋಗ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಭೀಮಸೇನ ಬಂದು ಕೋಟಿಕಾಶ್ಯನನ್ನ ಕೊಂದು ಬಿಡ್ತಾನೆ. ಇವನ ಅಣ್ಣನನ್ನು ಕೊಂದರೂ ಕೂಡ ತಮ್ಮನಾದ ಶೈಬ್ಯ ಪಾಂಡವರ ಕಡೆ ಯುದ್ಧ ಮಾಡಲು ಬಂದಿರುವುದನ್ನ ನೋಡಿ ದುರ್ಯೋಧನನ ತಲೆ ಕೆಡಿಸ್ಕೊಳ್ತಾ ಇದ್ದಾನೆ. ಪಾಂಡವರಿಂದ ಇಷ್ಟೆಲ್ಲ ಅನ್ಯಾಯವಾಗಿದ್ರು ಇವರೆಲ್ಲ ಇವರ ಪಕ್ಷಕ್ಕೆ ಯುದ್ಧ ಮಾಡಲು ಬಂದಿರುವುದನ್ನು ನೋಡಿ ಇವರ್ಯಾರು ಸಾಮಾನ್ಯರಲ್ಲ, ನರಪುಂಗವ ಅಂದರೆ ನರಶ್ರೇಷ್ಠರು ಅನ್ನೋ ಮಾತನ್ನ ಹೇಳ್ತಾನೆ. ದುರ್ಯೋಧನನ ಪಟ್ಟಿ ಇಷ್ಟಕ್ಕೆ ಮುಗಿಯಲ್ಲ, 6ನೇ ಶ್ಲೋಕದವರೆಗೂ ಮುಂದುವರಿಯುತ್ತೆ. ಯುಧಾಮನ್ಯುಶ್ಚ ವಿಕ್ರಾಂತ ಉತ್ತಮೌಜ್ಯಾಶ್ಚ ವೀರ್ಯವಾನ್ ಸೌಭದ್ರೋ ದ್ರೌಪದೇಯಾಶ್ಚ ಸರ್ವ ಏವ ಮಹಾರಥ. ಯುಧಾಮನ್ಯು ಮತ್ತು ಉತ್ತಮೌಜಸ್ ಇವರಿಬ್ಬರು ದೃಪದನ ಮಕ್ಕಳು, ಬಹಳ ಶೂರರು. ದುರ್ಯೋಧನ ಯುಧಾಮನ್ಯುವಿಗೆ ವಿಕ್ರಾಂತ ಅನ್ನೋ ಬಿರುದನ್ನ ಹಾಗೆ ಉತ್ತಮೋಜಸ್ಗೆ ವೀರ್ಯವಾನ್ ಅನ್ನೋ ಬಿರುದನ್ನ ಕೂಡ ಕೊಟ್ಟಿದ್ದಾನೆ. ಇವರಿಬ್ರು ಅರ್ಜುನನ ರಥದ ಬಲ ಹಾಗೂ ಎಡಚಕ್ರವನ್ನು ಕಾಯ್ದುಕೊಂಡು ಬಹಳ ದಿನಗಳವರೆಗೂ ಯುದ್ಧ ಮಾಡಿದವರು. ಹಾಗೆ ನೋಡಿದ್ರೆ ಪಾಂಚಾಲ ದೇಶದ ಕಡೆಯಿಂದ 4 ಜನ ಯುದ್ಧ ಮಾಡಿದ ಹಾಗಾಯಿತು. ಸ್ವತಃ ದೃಪದ ಹಾಗೂ ಆತನ 3 ಮಕ್ಕಳು. ಯುದ್ಧದ ಮೂಲ ಕಾರಣ ಸ್ವತಃ ಪಾಂಚಾಲಿ. ಅದಕ್ಕೆ ಇದನ್ನ ಕುರು ಪಾಂಚಾಲ ಯುದ್ಧ ಅಂತಾನೂ ಕರೀತಾರೆ. ಇಷ್ಟರವರೆಗೂ ವಯಸ್ಸಾದವರ ಹೆಸರನ್ನ ಹೇಳಿದ್ದಾಯ್ತು. ಆಮೇಲೆ ದುರ್ಯೋಧನ ನೋಡ್ತಾನೆ, ತನ್ನ ಕಿರಿಯ ವಯಸ್ಸಿನ ಸುಭದ್ರೆಯ ಮಗ ಅಭಿಮನ್ಯು ಕೂಡ ಇದ್ದಾನೆ. ಹಾಗೆ ದ್ರೌಪದಿಯ 5 ಜನ ಮಕ್ಕಳು ಯುದ್ಧರಂಗದಲ್ಲಿ ಬಂದು ನಿಂತಿದ್ದಾರೆ. ಧರ್ಮರಾಜನ ಮಗ ಪ್ರತಿವಿಂಧ್ಯ, ಭೀಮನ ಮಗ ಸುತಸೋಮ, ಅರ್ಜುನನ ಮಗ ಶ್ರುತಕರ್ಮ, ನಕುಲನ ಮಗ ಸತಾನಿಕ, ಸಹದೇವನ ಮಗ ಶ್ರುತಸೇನ. ಇವರನ್ನೆಲ್ಲ ನೋಡಿ ಆ
ದುರ್ಯೋಧನಾದ ಇವರೆಲ್ಲರಿಗೂ ಸರ್ವ ಏವ ಮಹಾರಥ ಅಂದ್ರೆ ಒಬ್ಬೊಬ್ರು ಮಹಾರಥರೇ ಅಂತ ಕರೆದಿದ್ದಾನೆ. ಚಿಕ್ಕವರೇ ಆದ್ರೂ ಇವ್ರನ್ನ ಬಿಟ್ಟು ಬಿಡೋ ಹಾಗಿಲ್ಲ ಅಂತ ತನ್ನ ಭಯವನ್ನ ವ್ಯಕ್ತಪಡಿಸ್ತಾ ಇದ್ದಾನೆ. ಪಾಂಡವರ ಪಕ್ಷದಲ್ಲಿ ಬಹಳಷ್ಟು ಜನರಿದ್ರು. ಅಷ್ಟೊಂದು ಜನರಲ್ಲಿ ಎಲ್ಲರನ್ನೂ ಬಿಟ್ಟು ಇವರುಗಳ ಹೆಸರನ್ನೇ ಯಾಕೆ ಹೇಳ್ದ ದುರ್ಯೋಧನ? ಯಾಕೆ ಅಂದ್ರೆ ಇವರುಗಳು ದುರ್ಯೋಧನ ಯುದ್ಧ ಮಾಡುವ ಪಟ್ಟಿಯಲ್ಲಿ ಇವರ ಹೆಸರು ಇರಲೇ ಇಲ್ಲ. ಅವನ ಪ್ರಕಾರ ಇವರುಗಳು ಯಾರೂ ಯುದ್ಧರಂಗಕ್ಕೆ ಬರುವ ಹಾಗಿರಲಿಲ್ಲ. ಇದನ್ನ ಅವನು ನಿರೀಕ್ಷಿಸಿನೇ ಇರಲಿಲ್ಲ. ದೃಪದ, ಕುಂತಿಭೋಜ, ವಿರಾಟ ಇವರಿಗೆ ವಯಸ್ಸಾಗಿತ್ತು. ದೃಷ್ಟಕೇತು ಮತ್ತು ಶಭ್ಯ ಪಾಂಡವರ ಕಡೆಯಿಂದ ತಂದೆ ಮತ್ತು ಅಣ್ಣನನ್ನು ಕಳೆದುಕೊಂಡವರು. ಹಾಗಿದ್ಮೇಲೆ ಅವರು ಅಲ್ಲಿ ಬರೋ ಚಾನ್ಸೇ ಇರಲಿಲ್ಲ. ಯುಯುಧಾನ ಮತ್ತು ಚೇಕಿತಾನ ಯಾದವರ ಸೇನೆಯ ಪ್ರಮುಖ ಸೇನಾನಿಗಳು. ಇವರು ದುರ್ಯೋಧನನ ಕಡೆ ಯುದ್ಧ ಮಾಡಬೇಕಾಗಿತ್ತು. ದೃಪದ ಹಾಗೂ ದೃಪದನ ಮಕ್ಕಳು ತಂದೆಯ ಕಡೆಯಿಂದ ಬಂದವರು. ಇನ್ನು ಸುಭದ್ರೆಯ ಮಗ ಹಾಗೂ ದ್ರೌಪದಿಯ ಮಕ್ಕಳು ಚಿಕ್ಕವರು, ಯುದ್ಧ ಮಾಡುವ ವಯಸ್ಸು ಅಲ್ಲವೇ ಅಲ್ಲ. ಆದ್ರೂ ಕೂಡ ಇವರೆಲ್ಲ ಪಾಂಡವರ ಪ್ರೀತಿ, ಅಭಿಮಾನ, ವಿಶ್ವಾಸದಿಂದ ಯುದ್ಧ ಮಾಡಲು ಬಂದಿದ್ದಾರೆ. ಪಾಂಡವರ ಕಡೆ ಯಾರೂ ಕೂಡ ಹಂಗಿಗೆ ಒಳಗಾಗಿ ಯುದ್ಧ ಮಾಡಲು ಬಂದವರಲ್ಲ. ಆದ್ದರಿಂದ ದುರ್ಯೋಧನ ಇವ್ರನ್ನೆಲ್ಲ ನೋಡಿ ತನ್ನ ಕಣ್ಣುಗಳನ್ನ ತಾನೇ ನಂಬಕ್ಕಾಗ್ತಿಲ್ಲ. ಇದು ಆತನ ನಿರೀಕ್ಷೆಗೂ ಮೀರಿದ್ದು. ಆದ್ರಿಂದ ದುರ್ಯೋಧನ ಕಂಗೆಟ್ಟು ಹೋಗಿದ್ದಾನೆ. ನಮ್ಮ ಜೀವನದಲ್ಲೂ ಕೂಡ ಕೆಲವು ಅನಿರೀಕ್ಷಿತ ಘಟನೆಗಳು ನಡೆಯುತ್ತೆ. ಅವರು ನಮ್ಮವರು ಅನ್ನುಕೊಂಡವರು ನಮ್ಮ ಎದುರಿನ ಪಕ್ಷದಲ್ಲಿ ಕೂಡ ನಮ್ಮ ವಿರುದ್ಧವಾಗಿ ನಿಲ್ಬಹುದು. ಆಗ ದುರ್ಯೋಧನನ ಹಾಗೆ ಕಂಗೆಡದೆ ಧೈರ್ಯದಿಂದ ಎದುರಿಸಬೇಕು ಅನ್ನೋದು ಈ ಶ್ಲೋಕಗಳಲ್ಲಿನ ಮಹತ್ವ. ನಮಸ್ಕಾರ.